जय गुरुमंगल नमः पार्वतापते हर हर महादेव शंभो गुरु बसवलिंग महाप्रभु जय देवी पादारविंद वेरति ಗೋವಿಂದ ಗೋವಿಂದ ಎಲ್ಲ ಶರಣ ಬಂಧುಗಳಲ್ಲಿ ವಿನಂತಿ. ಪೀಠಿಕಾಧ್ಯಾಯದಲ್ಲಿ ಹಿಂದೆ ದೇವಿಯನ್ನು ಪೂಜಿಸುವುದರಿಂದ ಏನೇನು ಫಲಗಳನ್ನು ಪಡೆಯಬಹುದು, ಯಾವ ರೀತಿಯಾಗಿ ಪೂಜಿಸಬೇಕು ಎಂಬುದನ್ನು ಚಿದಾನಂದ ಗುರುಗಳಿಂದ ತಿಳಿದುಕೊಂಡಿದ್ದೆವು. ಮುಂದೆ 1ನೇ ಅಧ್ಯಾಯದಲ್ಲಿ ದೇವಿಯ ಕೈಲಾಸ ಹೇಗಿದೆ, ಅಲ್ಲಿ ಯಾರ್ಯಾರು ವಾಸವಾಗಿದ್ದಾರೆ, ಆ ದೇವಿಯನ್ನು ಕಾಣುವ ಬಗೆ ಹೇಗೆ, ಹರಿಹರ ಬ್ರಹ್ಮಾದಿಗಳು ಆ ದೇವಿಯನ್ನು ಯಾವ ರೀತಿಯಾಗಿ ಸ್ತೋತ್ರವನ್ನು ಮಾಡಿದರು ಎಂಬ ಬಗೆಯನ್ನು ಮುಂದಿನ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ತಿಳಿಸಲಿದ್ದಾರೆ. ಸೂತ ಪೌರಾಣಿಕಗೆ ಬಹು ವಿಖ್ಯಾತ ಶೌನಕರಾಯ ಮಹಸಂ ಪ್ರೀತಿ ಪಾವನ ಕಲೆಯ ಏನೆಂದೆನದು ನಸು ನಗುತ್ತಾ ಓತು ಹೇಳಿದ ನಾಗಹರ್ಷದ ಸೇತಿನಿಂದಲಿ ದೇವಿ ಚರಿತವ ಭೂತಳಕ್ಕಿರಿದಾನ ಪಾರ್ವತಿ ದೇವಿ ಮಹಿಮೆಯನು ದೇವಿ ಮಹಿಮೆಯನು ದೇವಿ ಮಹಿಮೆಯನು. ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ನೈಮಿಷಾರಣ್ಯದಲ್ಲಿ ವಾಸಿಸುವ ಶೌನಕ ಮಹರ್ಷಿಗಳು ಮತ್ತು ಪರಮ ಪವಿತ್ರ ಹಾಗೂ ಪ್ರಸಿದ್ಧವಾಗಿರ್ತಕ್ಕಂಥ ಕಥೆಯನ್ನು ಹೇಗೆ ಎಂಬುದಾಗಿ ಸೂತ ಪೌರಾಣಿಕರನ್ನು ಕೇಳಲು ಆ ಪರಮ ಪ್ರಯೋಜನವಾಗಿರ್ತಕ್ಕಂಥ ಕಥೆಯನ್ನು ಹೇಗೆ ಎಂಬುದಾಗಿ ಸಂತೋಷದಿಂದ ಸೂಚಿಸುತ್ತಾ ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಂ ಇಹ ವಿದ್ಯತೆ, ಜ್ಞಾನಕ್ಕೆ ಸಮಾನವಾದ ಮತ್ತು ವಸ್ತು ಮತ್ತೊಂದಿಲ್ಲ, ಪರಮ ಪ್ರೀತಿಗೆ ವಿಷಯವಾದದ್ದನ್ನೇ ಪರಮಾನಂದ ಎಂಬುದನ್ನು ತಿಳಿದು ಆನಂದಭರಿತರಾಗಿ ಜಗತ್ತಿನ ಜನರಿಗೆ ಆಶ್ಚರ್ಯಕರವಾಗುವಂತೆ ಮಹಿಮೆಯುಳ್ಳ ದೇವಿಯ ಚರಿತ್ರೆಯನ್ನು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ. ಕೇಳಿರೈಷೌ ನಕರ ಶಿವನೇ ಹೇಳಿದನು ನಂದೀಶರಿಯು, ಅದ ಹೇಳುವೆನು ನಿಮಗೀಗ ಕರ್ಣಾಮೃತವರಾದಿಗುವುದು ಕರ್ಣಾಮೃತವರಾದಿಗುವುದು. ಹೇಳಿ ಕೇಳುವನಿಗೆ ಮುಕ್ತಿಯು ಬಾಳಹುದು ಸಂಪತ್ತು ಸಂತತಿ, ಆಲಯದಲಹುದಿದನು ನಿಮಗೆಯು ಹೇಳಿ ಕೇಳೆಂದ ಹೇಳಿ ಕೇಳಿಂದ ಹೇಳಿ ಕೇಳೆಂದ. ಆ ಸೂತ ಪೌರಾಣಿಕರನ್ನು ಕುರಿತು ಶೌನಕ ಮಹರ್ಷಿಗಳು ಸೂತ ಪೌರಾಣಿಕರು ತಮ್ಮ ಆಶ್ರಮಕ್ಕೆ ಬಂದ ವಿಚಾರವನ್ನು ತಿಳಿದು ಆ ಸೂತ ಪೌರಾಣಿಕರನ್ನು ಕುರಿತು, ಮಹಾಮುನಿಗಳೇ, ನಮಗೆ ಸಂತೋಷವಾಗಬೇಕು ಮತ್ತು ಆ ಕಥೆಯನ್ನು ಕೇಳುವುದರಿಂದ ಪ್ರೀತಿ ಉಂಟಾಗಬೇಕು, ಜೀವನ ಪಾವನವಾಗಬೇಕು ಅಂತಹ ಒಂದು ಕಥೆಯನ್ನು ಹೇಳಿ ಎಂಬುದಾಗಿ ಆ ಶೌನಕ ಮಹರ್ಷಿಗಳು ಸೂತ ಪೌರಾಣಿಕರನ್ನು ಕೇಳಿದಾಗ ಆ ಶೌನಕರು ಶೌನಕರಿಗೆ ಆ ಸೂತ ಪೌರಾಣಿಕರು ಏನು ಹೇಳ್ತಾ ಇದ್ದಾರೆ, ಹಿಂದೆ ಶಿವನೇ ನಂದೀಶ್ವರನಿಗೆ ಹೇಳಿರ್ತಕ್ಕಂಥ ಒಂದು ಕಥೆ ಇದೆ, ಆ ಕಥೆಯನ್ನು ನೀವೆಲ್ಲರೂ ಕೇಳುವಂತೆ ಕೇಳುತ್ತೇನೆ, ಆನಂದಭರಿತರಾಗಿ ಚಿತ್ತವಿಟ್ಟು ಆ ಕಥೆಯನ್ನು ಕೇಳಿ ಎಂಬುದಾಗಿ ಆ ದೇವಿಯ ಕಥೆಯನ್ನು ಕೇಳ್ತೇನೆ ಅಂತ ದೇವಿಯ ಕಥೆಯನ್ನು ಕೇಳಲು ಇಚ್ಛಿಸಿದ್ದಾರೆ. ಎಸೆದುದೈ ಶಿವಪುರವು ಬಹಳ ಶಿಶಿಯ ಕಾಂತದ ಸಿದೆಗಳಿಂದಲಿ, ಅಸಮ ಶೈಲದ ಕುಂದುಗಳು ಬೆರೆ ಬಂಡೆ ಕಲ್ಲುಗಳು, ಮುಸುಕಿರುವ ತಪ್ಪಲಲ್ಲಿ ಕೊಳದೋಳ್ಪ ಶಿವ ನೀರೂಪಿಗಳ ಕುಣಗಳ ಕೆಸರುಗಳ ಹಾಂಸೆಗಳಿಂದೆಸದಿತ್ತು ರಜತಾತಿ ಎಸದಿತ್ತು ರಜತಾತಿ. ಶಿವಪುರ ಅಂತಕ್ಕಂಥ ಈ ದೇಹವೇ ಆ ದೇವಿಯ ಕೈಲಾಸ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಎಂಬಂತೆ ಶಿವಪುರದ ವಿಶೇಷತೆಯನ್ನು ಹೇಳ್ತೇನೆ ಕೇಳಿ ಎಂಬುದಾಗಿ ಆ ಸೂತ ಪುರಾಣಿಕರು
ಶಿವಪುರದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಶಿವಪುರ ಅಂದರೆ ಇಲ್ಲಿ 25 ತತ್ವಗಳಿಂದ ಕೂಡಿದ ಸ್ಥೂಲ ಶರೀರ ಎಂಬುದಾಗಿ ಸೂಕ್ಷ್ಮದಿಂದ ಇದನ್ನು ಅರಿಯಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 6 ಶಕ್ತಿವರ್ಗ ಮತ್ತು 8 ಅಷ್ಟ ಮತಗಳು ಸೇರಿ 24 ತತ್ವಗಳು ಆಗುತ್ತವೆ. ಮತ್ತು ಜೀವನ ಸೇರಿ 25 ತತ್ವಗಳಿಂದ ಶೋಭಿಸುವ ಈ ಶಿವಪುರವನ್ನು ರಜತಾದ್ರಿ ಅಂದರೆ ಸತ್ವಗುಣ, ಶಶಿಯಕಾಂತದ ಶಿಲೆ ಅಂದರೆ ಶಶಿಕಾಂತ ಶಿಲೆ ಅಂದರೆ ಅಮೃತ ಶಿಲೆ ಎಂಬುದಾಗಿ ತಿಳಿಯಬೇಕು. ಬಂಡೆಕಲ್ಲು ಎಂದರೆ ದೊಡ್ಡ ಅಸ್ಥಿಗಳು ಮತ್ತು ಸಣ್ಣ ಅಸ್ಥಿಗಳು. ಮುಸುಕಿರುವ ತತ್ಪರ ಅಂದರೆ ಚರ್ಮದಿಂದ ಎಲ್ಲ ಮುಚ್ಚಲ್ಪಟ್ಟಿದೆ. ಅಂದರೆ 8 ಗೇಣಿನ ದೇಹ ರೋಮಗಳೆಂಟು ಕೋಟಿಯು ಕೀಲ್ಗಳು 68 ಮಾಂಸ ರಕ್ತಗಳಿಂದ ಮಾಡಿದನು ಮನೆಯ ಮನವೊಲಿದು ನೆಂಟ ನೀರಿನಲ್ಲಿ ಅಗಲಿತೊಡೆವಣ ಹೆಂಟೆಯಲ್ಲಿ ಮುಚ್ಚುವರು ಪರಮ ಪುರುಷಾರ್ಥ ರಕ್ಷಿಸೋ ನಮ್ಮ ಅನವರತ ಎಂಬುದಾಗಿ ಯಾವ ಕನಕದಾಸರು ಇಂತಹ ಒಂದು ನೀತಿಯನ್ನು ಹೇಳಿದ್ದಾರೆ. ಇಲ್ಲಿ ಪಡ ಎಂದರೆ 2 ಶರೀರಗಳ ಸಂಧಿ. ನೀರೂಟಿ ಎಂದರೆ ಬೆವರು, ತೃಣ ರೋಮಗಳು, ಹಾಂಸೆ ಅಂದರೆ ಮಜ್ಜೆ ಮತ್ತು ಮಾಂಸ, ಕಾಡಾನೆ ಎಂದರೆ ಮರವೇ, ಕಾಡ್ಕೋನ ಅಷ್ಟಮದಗಳು, ಮತ್ತು ಏನ ಹೇಳುವೆ ನಮ್ಮ ಶಿವಪುರ ದಾನದ ಸೌಂದರ್ಯವು. ಏನು ಹೇಳುವೆ ನಮ್ಮ ಶಿವಪುರ ದಾನದ ಸೌಂದರ್ಯವು. ಕಾಡಾನೆ ಕಾಡೋಣ ಕಾಡ ಕಳಿನ ಸೌಂದರ್ಯವು. ಜ್ಞಾನಿಗಳ ಆಶ್ರಮದಿ ಬ್ರಹ್ಮ ಧ್ಯಾನ ಮಾಡುವ ಋಷಿ ಸಮೂಹದ ಜ್ಞಾನ ಮೌನ ಜಪಗಳಿಂದೆಸದಿತ್ತು ರಜತಾದ್ರಿ, ಬೆಸದಿತ್ತು ರಜತಾದ್ರಿ. ಈ ಶಿವಪುರದ ಮಹಿಮೆಯನ್ನ ಏನೆಂಬುದಾಗಿ ಹೇಳಿ ಅಲ್ಲಿ ಆ ದೇವಿಯ ಸುತ್ತಮುತ್ತ ಯಾರ್ಯಾರಿದ್ರು, ಎಂತೆಂತಹ ಪ್ರಾಣಿಗಳಿದ್ದು, ಎಂತೆಂತಹ ಕ್ರೂರ ಮೃಗಗಳಿದ್ದು ಅಂತಕ್ಕಂಥ ವಿಚಾರವನ್ನ ಬಿಡಿಸಿ ಹೇಳ್ತಾ ಇದ್ದಾರೆ. ಕಾಡಾನೆಗಳು ಇದ್ದು, ಕಾಡ್ಕೋಣಗಳು ಇದ್ದು. ಅಂದರೆ ಕಾಡಾನೆ ಎಂದರೆ ಮರವೇ, ಕಾಡ್ಕೋಣ ಎಂದರೆ ಅಷ್ಟಮದಗಳು, ಕಾಡಾಕಳು ಎಂದರೆ ಸಪ್ತ ವ್ಯಸನಗಳು, ಜ್ಞಾನಿಗಳ ಆಶ್ರಮ ಎಂದರೆ ಆನಂದಮಯ ಕೋಶ, ಬ್ರಹ್ಮಧ್ಯಾನ ಮಾಡುವ ಋಷಿ, ಸುಮನ ಸುಬುದ್ಧಿ ಸುಚಿತ್ತ ನಿರಹಂಕಾರಿಗಳು ಅಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಮತ್ತು ಬೆಕ್ಕುಜಿಲಿ ಸಾರಂಗ ಮುಂಗುಲಿ ಒಪ್ಪುವರೆದುವ ಸದ್ಭೌಡಗಳು. ಬೆಕ್ಕುಜಿಲಿ ಸಾರಂಗ ಮುಂಗುಲಿ ಒಪ್ಪುವರೆದುವ ಸದ್ಭೌಡಗಳು. ಬಿಕ್ಕಲಗಲಾಡುವ ಪುನರಿ ಶಶಕಾದಿ ತೋರಣಗಳು. ಅಕ್ಕೆಯಲ್ಲಿಹ ಕರಡಿ ಶೂಕರ ಸ್ವಕ್ಕಿ ನಿಂದಿಹ ಸಿಂಹ ಶರಬಗಳು. ಮುಕ್ಕಿರಿಕ್ಕಿಹ ಮೃಗಗಳಿಂದೆಸದಿತ್ತು ರಜತಾದ್ರಿ, ಮೃಗಗಳಿಂದೆಸದಿತ್ತು ರಜತಾದ್ರಿ. ಅಲ್ಲಿ ಏನೇನು ವಾಸವಾಗಿತ್ತು? ಬೆಕ್ಕುಗಳು, ಇಲಿಗಳು, ಸಾರಂಗಗಳು, ಮುಂಗುಲಿಗಳು, ಸರ್ಪಗಳು ಎಲ್ಲವೂ ವಾಸವಾಗಿದ್ದು. ಬೆಕ್ಕು ಅಂದರೆ ವಿಷಯಾಸಕ್ತ ಮನ, ಇಲಿ ಅಂದರೆ ಇಂದ್ರಿಯಗಳು, ಸಾರಂಗ ಅಂದರೆ ಚಂಚಲಮನ, ಮುಂಗುಲಿ ಎಂದರೆ ವೈರಾಗ್ಯಮನ, ಸರ್ವ ವಿಕಾರಮನ, ಸರ್ಪ ಅಂದರೆ ವಿಕಾರಮನ, ಉಡ ಎಂದರೆ ಸಂಕಲ್ಪಮನ, ನರಿ ಎಂದರೆ ಕಾಪಟ್ಯ, ಶೂಕರ ಅಂದರೆ ವಿಶ್ವಜೀವನು, ಹರಿ ಎಂದರೆ ಸಿಂಹ, ಶರಭ ಅಂದರೆ ಭಯಂಕರವಾಗಿರ್ತಕ್ಕಂಥ ಒಂದು ಪಕ್ಷಿ. ಇದು ಇವೆಲ್ಲ ಮಾನವನ ದೇಹದಲ್ಲಿ ಅಡಗಿವೆ ಎಂಬುದನ್ನು ಸೂಕ್ಷ್ಮವಾಗಿ ತಿಳಿತಕ್ಕಂಥದ್ದು ಎಂಬುದಾಗಿ ಸೂತ ಪೌರಾಣಿಕರು ಶೌನಕ ಮಹರ್ಷಿಗಳಿಗೆ ಹೇಳ್ತಾ ಇದ್ದಾರೆ.
ಮತ್ತು ಇನ್ನು ಏನೇನಿತ್ತು ಅಲ್ಲಿ ಅಂತಕ್ಕಂಥದ್ದನ್ನು ವಿವರಿಸ್ತಾ ಇದ್ದಾರೆ. ತಾಳೆ ತೆಂಗು ಕಪಿತ್ತ ಪುನಸರು ತಾಳ ನೆಲ್ಲಿ ಕಟ್ಟೂರ ನಿಂದಿತ. ತಾಳೆ ತೆಂಗು ಕಪಿತ್ತ ಪುನಸರು ತಾಳ ನೆಲ್ಲಿ ಕಟೇನ ನಿಂದಿತ. ಮಾಲ ಮಾದಳ ಜಂಬು ಚಂಡೀರದ ಫಲಾವಳಿಯು ಚೂಡುತಿಹ ಚೂತವು ಕ್ರಮಧರಸ ದಾಳೆಗಳು ನಮಕೆ ಕಡಲಿಯದ ಬಲ ಬಾಳೆ ದೋಪುಗಳಿಂದ ನಂದೆಸಗಿತ್ತು ರಜತಾದ್ರಿ. ಬಾಳೆ ದೋಪುಗಳಿಂದ ನಂದೆಸಗಿತ್ತು ರಜತಾದ್ರಿ. ಮತ್ತು ಈ ದೇವಿಯ ಕೈಲಾಸಕ್ಕೆ ಹೋಗುವ ದಾರಿಯಲ್ಲಿ ಅಡಕೆ ಮರ, ತೆಂಗು, ಹಲಸು, ಮಾವು, ನೇರಳೆ ಮರ, ಬಾಳೆಯ ತೋಪುಗಳು ಆಕಾಶದೆತ್ತರಕ್ಕೆ ಬೆಳೆದು ಎಡಬಲದಿಂದ ಶೋಭಾಯಮಾನವಾಗಿ ಕಾಣಿಸುತ್ತಿತ್ತು ಎಂಬತಕ್ಕಂಥದ್ದನ್ನು ಹೇಳ್ತಾರೆ. ಮರಕ್ಕೆ ಮರಕ್ಕೆ ಎರಗುತಿಹ ಕರ್ಮಠ ತಿರುವ ಹಲ್ಗಳ ಸಿಂಗಳೀಕರ. ಮರಕ್ಕೆ ಎರಗುತಿಹ ಮಕ್ಕಳ ಕಿರುವ ಹಲ್ಗಳ ಸಿಂಗಳೀಕ. ವರದ ಕುಪ್ಪುರಿಕೆಗಳ ಮುಸಬದ ಕೋಗಿಲೆಯ ಸ್ವರದ ಹರಿಹರಿದು ಕೊಟ್ಟಿಗ ಶುಕ ಧನದಿರವುಗಳ ನವಿನಾಟಗಳ ಪರಿಪರಿಯ ಶೃಂಗಾರದಿಂದೆಸಗಿತ್ತು ರಜತಾದ್ರಿ. ಶೃಂಗಾರದಿಂದೆಸಗಿತ್ತು ರಜತಾದ್ರಿ. ಮತ್ತು ಅಲ್ಲಿ ಮರಕ್ಕೆ ಹಾರಾಡುತ್ತಿರುವ ಮಂಗಗಳು, ಸಿಂಗಳೀಕಗಳು ಮತ್ತು ಕಪ್ಪು ಕೋತಿಗಳು, ಕುಹು ಕುಹು ಕೂಗುತ್ತಿರುವ ಕೋಗಿಲೆಗಳು, ಶುಕ ಅಂದರೆ ಗಿಳಿಗಳು, ಕೊಂಬೆಗೆ ಹಾರಾಡುತ್ತಿರುವ ಹಣ್ಣುಗಳನ್ನು ತಿನ್ನುತ್ತಿರುವ ಪಕ್ಷಿಗಳು ಬಹಳ ನಿನಾದದಿಂದ ಹಾಡುತ್ತಾ ಬಹಳ ಶೋಭಾಯಮಾನವಾಗಿ ಕಾಣುತ್ತಿದ್ದು ಈ ರಜತಾದ್ರಿ. ರಜತ ಅಂದರೆ ಬೆಳ್ಳಿ, ಆದ್ದರಿಂದ ಬೆಟ್ಟ, ಈ ರಜತಾದ್ರಿ ಬೆಟ್ಟದಲ್ಲಿ ಇಷ್ಟೆಲ್ಲ ಶೃಂಗಾರಮಯವಾಗಿ ತೋರುತ್ತಾ ಇತ್ತು. ಮತ್ತು ಆ ಕೈಲಾಸದ ವರ್ಣನೆ ಏನಿತ್ತು? ಮರದ ಒಲೆಯ ಮೃಗಗಳು ಐರವ ಹಿರಿದು ವ್ಯಾಘ್ರದ ಹಿಂಡಿಗಳು ಹೋಗಿರುತ್ತಿಗವು ಮಾತಾಡದ ಮೇಲೆ ಮೂಷಕವು ಇತ್ತು. ಹೊರಡುವವು ಮುಂಗುಲಿಯು ಸರ್ಪ ನೋಡಿರುತ್ತಿಗವು ಗೆಳೆತನದಿ ವೈರವ ಅರಸನಿಗೆ ವೈರವ ನರಸನಿಗೆ ಕಾಣಿಸದಿತ್ತು ರಜತಾದ್ರಿ. ಅಲ್ಲಿ ಕೈಲಾಸದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಇತ್ತು? ಪಕ್ಷಿಗಳು, ವ್ಯಾಘ್ರಗಳು ಎಲ್ಲವೂ ಕೂಡ ಜೊತೆಯಲ್ಲಿ ಕೂಡಿ ಆಡ್ತಕ್ಕಂಥದ್ದನ್ನು ನೋಡಬಹುದಾಯಿತು. ಆ ದೇವಿಯ ಕೈಲಾಸದಲ್ಲಿ ಮೃಗಗಳಿಗೆ ಪ್ರಾಣಿಗಳು, ಹಸು, ಮೃಗ ಎಲ್ಲವೂ ಜೊತೆಯಲ್ಲೇ ಮೇಯ್ತಾ ಇದ್ದು, ಜೊತೆಯಲ್ಲಿ ಹೋಗ್ತಾ ಇದ್ದು, ಜೊತೆಯಲ್ಲೇ ತಿರುಗಾಡ್ತಾ ಇದ್ದು. ಅಲ್ಲಿ ವೈರತ್ವ ಅಂತಕ್ಕಂಥದ್ದು ಕಾಣ್ತಾ ಇರಲಿಲ್ಲ. ವೈರತ್ವವನ್ನು ಮರೆತು ದೊಡ್ಡ ಹುಲಿಗಳ ಹಿಂಡಿನಲ್ಲಿ ಗೋವುಗಳು ಅಂದರೆ ಆಕಳುಗಳು ಮೇಯ್ತಾ ಇದ್ದು, ಬೆಕ್ಕುಗಳ ಮೇಲೆ ಇಲಿಗಳು ಬಿದ್ದು ಹೊರಳಾಡ್ತಾ ಇದ್ದು, ಸರ್ಪನಲ್ಲಿ ಮುಂಗುಲಿಯು ಗೆಳೆತನದಿಂದ ಇರ್ತಾ ಇತ್ತು. ಎಲ್ಲಿ ಹುಡುಕಿದರೂ ವೈರತ್ವ ಅಂತಕ್ಕಂಥದ್ದು ಕಾಣ್ತಾ ಇರಲಿಲ್ಲ. ಈ ರಜತ ಅದು ಇಷ್ಟೊಂದು ಶೋಭಾಯಮಾನವಾಗಿತ್ತು. ಅಂದರೆ ಶಾಂತ ಪ್ರಭಾವದಿಂದಿರುವ ಋಷಿಗಳ ಸಮೂಹದಿಂದ ಅಲ್ಲಿಯ ಮೃಗಗಳಲ್ಲಿರುವ ವೈರತ್ವ ಮರೆತು ಹೋಗಿತ್ತು ಅಂತಕ್ಕಂಥ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಲಕ್ಷ ದಶಗಾಗುದವು ಕೋಟಿಯು ಲಕ್ಷ ದಶವರೆಯದುವೆ ಪೇಟೆಯು ಲಕ್ಷ ವೈದರಲ್ಲಿ ಹುದು ನಡು ಮಧ್ಯದಲ್ಲಿ ಒಳಕೋಟಿ ಲಕ್ಷ ವರ್ಧದೊಳಿರುವ ಸಜ್ಜೆಯು ಲಕ್ಷಕ್ಕಿದ್ದದೊಳಿದ್ದ ನಿಜ ಗೃಹ ಬೀಸಿ ಸರಿತರಿ ನೆನಲು ನೆರೆ
ರಜತಾಗಿ ಮೆರೆಯುತ್ತಲಿತ್ತು ರಜತಾಗಿ ಮೆರೆಯುತ್ತಲಿತ್ತು ರಜತಾಗಿ. ಇಲ್ಲಿ ಗಾವುದ ಅಂದರೆ 12 ಮೈಲಿ, ಒಂದು ದಶಲಕ್ಷ ಅಂದರೆ 10 ಲಕ್ಷ, ಲಕ್ಷವಾದರೆ ಅದುವೇ ಅಂದರೆ 5 ಲಕ್ಷ. ಸದ್ಯ ಎಂದರೆ ಮಲಗುವ ಕೋಣೆ ಅಂತ. 10 ಲಕ್ಷ ಗಾವುದದ ಕೋಟೆ ಇತ್ತು ಇಲ್ಲಿ, 5 ಲಕ್ಷ ಗಾವುದದ ಪೇಟೆಯೂ ಇತ್ತು. ಮಧ್ಯದಲ್ಲಿರುವ ಒಳಕೋಣೆ 5 ಲಕ್ಷ ಗಾವುದ ಇತ್ತು. ಅರ್ಧ ಲಕ್ಷ ಗಾವುದದಲ್ಲಿರುವ ಮಲಗುವ ಕೋಣೆ ಇತ್ತು. ಒಂದು 4 ಲಕ್ಷ ಗಾವುದದಲ್ಲಿರುವ ಮನೆಯು ಈ ಪ್ರಕಾರ ನೋಡಲಿಕ್ಕೆ ಆಶ್ಚರ್ಯವೆನಿಸಿತ್ತು. ರಜತಾದ್ರಿಯು ಮೆರೆಯುತ್ತಿತ್ತು. ಗಾವುದ ಅಂದರೆ 4 ಹರಿದಾರಿಯ ಅಂತರ ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. 1,000 ಗಾವುದರವಿನ ಕಂದ ಕಂಗಳು 3 ಪತ್ತಳ. 1,000 ಗಾವುದರವಿನ ಕಂದ ಕಂಗಳು 3 ಪತ್ತಳ. 100 ಯೋಜನವು ಪತ್ತಳ ದಗಲ ಸಂಖ್ಯೆಗಳು. ಮುಂದೆ ಹೊರಗದಿ 5,000, ಹಿಂದೆ ಒಳ ಸುತ್ತೇಳು 1,000. ಅಂದ ಏಳುವನದೇನು ಬೆಳಗುತ್ತಲಿತ್ತು ರಜತಾದ್ರಿ ಬೆಳಗುತ್ತಲಿತ್ತು ರಜತಾದ್ರಿ. ಕಂದಕ ಅಂದರೆ ಕೋಟೆಯ ಸುತ್ತಲಿನ ತಗ್ಗು ಪ್ರದೇಶಕ್ಕೆ ಕಂದಕ ಎಂಬುದಾಗಿ ಕರೀತಾ ಇದ್ರು. ಯೋಜನ ಅಂದರೆ 12 ಮೈಲಿಗಳು. 1,000 ಗಾವುದದ ಅಳತೆಯ 3 ಕಂದಕಗಳಿದ್ದವು. ಒಂದು 100 ಯೋಜನ ಎತ್ತರದ ಕೋಟೆ ಇತ್ತು. ಕೊತ್ತಳದ ಅಗಲ ಹೊರಗೆ 15,000, ಒಳ ಸುತ್ತು 7,000. ಈ ರೀತಿ ರಜತಾದ್ರಿಯು ಶೋಭಾಯಮಾನವಾಯಿತು. ಅದನ್ನ ಏನು ಹೇಳುವುದಿದೆ, ಯಾರಿಗೂ ಕೂಡ ಈ ವರ್ಣಿಸಲು ಅಸರಳವಾಯಿತು ಈ ರಜತಾದ್ರಿಪುರದ ವರ್ಣನೆಯನ್ನ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹುಲಿಮುಖದ ವಿಸ್ತಾರ ಯೋಜನ ದಳವು 100 ಕೋಟಿಯು. ಹುಲಿಮುಖದ ವಿಸ್ತಾರ ಯೋಜನ ದಳವು 100 ಕೋಟಿ. ನಿಲುವು 100 ಯೋಜನವು ತೆನೆ ಯೋಜನವು ತಾನೈದು. ಒಡಿಕನವರತು ನಗಲ ಕಟ್ಟಡ ಹೊಳೆವ ಮುತ್ತಿನ ಸೂಸಕದಲ್ಲಿ ತಳತಳಮಯವಾಗಿ ರಂಜಿಸುತ್ತಿತ್ತು ರಜತಾದ್ರಿ ರಂಜಿಸುತ್ತಿತ್ತು ರಜತಾದ್ರಿ. ಅಂದರೆ ನಿಲುವು ಎಂದರೆ ಎತ್ತರ, ತೆನೆ ಅಂದರೆ ಗುಮ್ಮಟ, ಸೂತಕ ಅಂದರೆ ಜಾಡದು. ಕೋಟೆಯೊಳಗಿನಿಂದ ಹೊರಕ್ಕೆ ಹೋಗುವ ದಾರಿಯ ವಿಸ್ತಾರ 300 ಕೋಟಿ ಯೋಜನದ ಅಳತೆಯಲ್ಲಿತ್ತು. ಎತ್ತರ 100 ಯೋಜನ, ಗುಮ್ಮಟ 5 ಯೋಜನ. ಪ್ರಕಾಶಮಾನವಾಗಿ ಮುತ್ತಿನ ಮಣಿಗಳಿಂದ ನವರತ್ನಗಳಿಂದ ಕಟ್ಟಡವು ಹೊಳೆಯುತ್ತಲಿತ್ತು ರಜತಾದ್ರಿ ಎಂಬುದನ್ನು ವಿಸ್ತರಿಸುತ್ತಾ ಹೇಳ್ತಾ ಇದ್ದಾರೆ. ಅಂದರೆ 100 ಬಾಜಾರಂಗಳದರು ತೋರುತ್ತಿರುತ್ತಿಹ ಹಿರಿಯ ಬಾಜ. 100 ಯೋಜನದ ವಿಸ್ತಾರದ ಗಲತೆ ವಿಸ್ತಾರದ ಗಲತೆ. ತೋರುತ್ತಿರುತ್ತಿಹ ಎಡಬಲದ ಮನೆ ಯಾರು ಬಂದು ಬಲದನು ಶಿವಪುರ. ಸೇರುವರು ಮಹಾಪುಣ್ಯರೆಂದೆನಿಸಿತ್ತು ರಜತಾದ್ರಿ ಎಂದೆನಿಸಿತ್ತು ರಜತಾದ್ರಿ. ಅಂದರೆ ಆ ರಜತಾದ್ರಿಯಲ್ಲಿ ಏನೇನಿತ್ತು, ತೋರುತ್ತಿರುವ ಅಂಗಡಿಯ ಬೀದಿಗಳು 100, ಅದರಲ್ಲಿ 100 ಯೋಜನ ವಿಸ್ತಾರ ರಸ್ತೆಗಳು. 3 ರಸ್ತೆ ಎಡಬಲದಲ್ಲಿ ತೋರುತ್ತಿರುವ ಮನೆಗಳನ್ನು ಯಾರು ಗಮನಿಸುವವರು? ವರ್ಣಿಸಲಿಕ್ಕೆ ಅಸರಳವಾಗಿತ್ತು. ಆದ್ದರಿಂದ ಶಿವಪುರವನ್ನು ಸೇರುವವರು ಮಹಾಪುಣ್ಯವಂತರು, ಮಹಾಪುಣ್ಯಾತ್ಮರು ಎಂದನಿಸುತ್ತಿತ್ತು. ಭಕ್ತಿಯಿಂದ ಶಕ್ತಿಯನ್ನು ಆರಾಧಿಸುವ ಭಕ್ತರು ಮಾತ್ರ ಸೇರಬಹುದು. 100 ಬಾಜಾರ ಅಂದರೆ ಸಣ್ಣ ನಾಡಿಗಳು. ಈ ದೇಹದಲ್ಲಿ 100 ಸಣ್ಣ ನಾಡಿಗಳಿವೆ. ಆ ಸಣ್ಣ ನಾಡಿಗಳನ್ನ 100 ಬಾಜಾರಗಳು ಎಂಬುದಾಗಿ
ವರ್ಣಿಸಿದ್ದಾರೆ. ಮತ್ತು ಈಡೆ, ಪಿಂಗಳೆ, ಸುಷುಮ್ನೆ ಎಂಬ 3 ದೊಡ್ಡ ನಾಡಿಗಳಿದ್ದಾವೆ. ಅವನ್ನು ದೊಡ್ಡ ಬಾಜಾರ ಎಂಬುದಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಮನೆ ಮನೆಗೆ ಗೈರಾವತವು, ಮನೆ ಮನೆಗೆ ಉಚ್ಚೈಶ್ರವ ಶುಪರುಸವು, ಮನೆ ಮನೆಗೆ ಚಿಂತಾಮಣಿ ಮಹಾಕಲ್ಪ ವೃಕ್ಷಗಳು, ಮನೆ ಮನೆಗೆ ಮುತ್ತುಗಳ ತೋರಣ, ಮನೆ ಮನೆಗೆ ಕಾರಂಜಿ ಬಾವಿಯು, ಮನೆ ಮನೆಗೆ ಇಂತಿರುತ್ತಿರಲಿಕ್ಕೆ ರಜತಾದ್ರಿ, ರಜತಾದ್ರಿ ಅಂದರೆ ಐರಾವತ ಅಂದರೆ ದೇವಲೋಕದ ಆನೆ, ಉಚ್ಚೈಶ್ರವ ಅಂದರೆ ಇದು ಇಂದ್ರನ ಕುದುರೆ, ಚಿಂತಾಮಣಿ ಅಂದರೆ ಬಯಸಿದ್ದನ್ನು ಕೊಡುವಂತಹ ರತ್ನ ಪರುಷಮಣಿ, ಚಿಂತಾಮಣಿ ಕಲ್ಪವೃಕ್ಷಗಳು, ಮುತ್ತುಗಳ ತೋರಣ, ಕಾರಂಜಿ ಬಾವಿಯು, ಹೀಗೆ ಮನೆ ಮನೆಗೆ ಒಂದೊಂದನ್ನು ಆ ತಾಯಿ ಎಲ್ಲರೂ ಕೂಡ ಭಕ್ತರಿಗೆ ನೀಡಿದ್ಲು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಸೂತ ಪೌರಾಣಿಕರು ಶೌನಕ ಮಹರ್ಷಿಗಳಿಗೆ ಹೇಳ್ತಾ ಇದ್ದಾರೆ. ಅನ್ನು ಇಂದಿನ ವಿಡಿಯೋವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ನಾಳೆ ಕಥೆ ಮುಂದುವರಿಯುತ್ತದೆ. ನಾಳೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಜೈ ಗುರುಮಂಗಳ ನಮಃ ಪಾರ್ವತಾಪತಿ ಹರ ಹರ ಮಹದೇವ ಶಂಭೋ ಗುರು ಬಸವಲಿಂಗ ಮಹಾಪ್ರಭು. ಜೈ ದೇವಿ ಪಾದ ಗೋವಿಂದ.